ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತು ಏನಿತ್ತು ನಿನ್ನ ಮಗಳಿಗೆ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಹೇಳು ರುದ್ರ, ಹೇಳು. ಆಪತ್ತು ಹವಾಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಅವಮಾನಗೊಳಿಸಿ ಅವಳ ಮೇಲೆ ಅತ್ಯಾಚಾರವನ್ನು ಮಾಡಿ ಯಾರು ರುದ್ರ? ಚಾಂಡಾಲ, ನಿನ್ನ ಮಗಳ ಆತ್ಮಹತ್ಯೆಗೆ ಕಾರಣಕರ್ತನಾದ ಆ ಕುಲಪಾತಕ ಯಾರು? ಹೇಳು. ಯಾವ ಬಾಯಿಂದ ಹೇಳಲಿ? ಬೇರೆ ಯಾರು ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಾತೆ. ಹೇಳುತ್ತಿರುವ ನೀನು? ನನ್ನ ಮಗ ಮಾತೇಶ್ ಇಂಥ ಕೃತಿಗೆ ಇದ್ದದೆ. ನಿಮ್ಮ ಮಗ ಮಾಡಿದ ದುರಂತವಿದು. ನೀನು ಮಠದಲ್ಲಿ ಸಾಕಿದ ಗಿಳಿಯನ್ನು ನಾನು ತಿಳಿದಿದ್ದೆ. ಆದರೆ ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣ ಹಾಕಿ ನೀನು ಆಗ್ತಿ ಅಂತ ನನ್ನ ಮಗ ಮಾತೇಶ್ ಇಂಥ ಮೋಸ ಮಾಡ್ತಾನೆ ಅಂತ ನಾನು ಕನಸಿನಲ್ಲಿ ಸಹ ನೆನೆಸಿರಲಿಲ್ಲ. ಯಾರು ನೆನೆಸಲಿಲ್ಲ ಈ ಸನ್ನಿವೇಶವನ್ನು? ಕನಸು ನನಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ. ನಾವಿರುವರು ಇಲ್ಲಿ 3 ಜನರು ಮಾತ್ರ. ಈ ಸುಂದರವಾದ ಸನ್ನಿವೇಶನವು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಪಡೆದುಕೊಳ್ಳಿ. ಇಂಥ ಸಂತೋಷ ಸಮಯ ಮತ್ತೆ ನಿಮಗೆ ಸಿಗಲಾರದು. ಈ ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕಪ್ಪು ಬರುವುದು ಎನ್ನುವ ಮಾತು ಸುಳ್ಳಾಗಲಿಲ್ಲ. ನಾನು ನಿನಗೆ ಏಕವಚನದಲ್ಲಿ ಮಾತನಾಡೋದಕ್ಕೆ ನಿಮ್ಮ ಆತ್ಮಕ್ಕೆ ಅಪಮಾನ ಆಗಿರ್ಬೋದು ಅಲ್ವೇ? ಏಕೆಂದರೆ ಮಾನವಂತರ ಮನೆತನದ ಮುತ್ತುಗಳು ನೀವು. ಮದುವೆಯಾಗಿ 3 ವರ್ಷ ಕಳೆದರೂ ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಲಿ ಎಂದು ಇಡೀ ಊರಾಗಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕವನ್ನು ಮಾಡ್ತೀನಂತ ಮನೆಗೆ ಒತ್ತಿಕೊಂಡಿ. ಆದರೆ ನಿಮ್ಮ ಮಗ ಹಾಲು ಏರಿದವರಿಗೆ ವಿಷ ಕೊಟ್ಟು ಹೋದ. ದೊಡ್ಡವನ ಮಗನೆಂದು ಎತ್ತಿ ಮುದ್ದಾಡಿಸಿದೆ. ಕೊನೆಗೊಂದು ದಿನ ಈ ಎದೆಗೊಂದು ಹೋದ ನಿಮ್ಮ ಮಗ. ಈ ಮಾನವಂತರ ಮನತನವಿದು ಎಂದು ಪ್ರಾಮಾಣಿಕದಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲವನ್ನು ನೀಡಿದಿರಿ. ಈ ನಿಮ್ಮ ಋಣ ಯಾವ ಜನ್ಮಕ್ಕೂ ಮರೆಯಲಾರೆ. ಧನ್ರಾಜ್, ಮಾತನಾಡಿ. ಹಿಂದೊಮ್ಮೆ ನಿನಗೊಂದು ಮಾತು ಹೇಳಿದೆ, ನೆನಪಿದೆಯೋ? ದುಡಿಯೋರ ಮನೆಯಲ್ಲಿ ಹಾಳು ಮಗ ಎಂದಿಗೂ ಯಜಮಾನ ಆಗಲಾರ. ಯಜಮಾನ ಯಜಮಾನನೇ ಆಗುತ್ತಾನೆ, ಆಳು ಮಗ ಆಳು ಮಗನೇ ಆಗುತ್ತಾನೆ. ನಾನೆಷ್ಟೇ ನಿಷ್ಠೆಯಿಂದ ದುಡಿದರೂ ನಾನೊಬ್ಬ ನಿಮ್ಮ ಮನೆ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ನಿಮ್ಮಂಥವರಿಗೆ ಏನಂತ ಕರೀಬೇಕು?
ನೆಂಬಿದವರಗ ಕುತ್ತಿಗೆಯನ್ನು ಕೊಯ್ಯುವ ಮಹಾತಾಯಿಯನ್ನು ಕರೆಯಬೇಕು. ಯಾಕೆ ನಿಮ್ಮ ಮನಸ್ಸಿಗೆ ನೋವಾಯಿತೆ? ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕು. ಎಂದರೆ ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಹೆಣ್ಣು ಮಗು ಹುಟ್ಟಲಿ ಎಂದು ನೀವು ಬೇಡಿಕೊಂಡ್ರಿಯಲ್ಲ, ಹುಟ್ಟಿದ ಮಗು ನೇರವಾಗಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕೈಯಾರೆ ಒಂದು ಚಿನ್ನದ ಸರವನ್ನು ಹಾಕಿದಿರಿ. ಯಾಕೆ ಗೊತ್ತೇ? ನಿಮ್ಮ ಮನೆ ಮೂರ್ಖ ಮಗನಿಂದ ನೀ ಕೊಟ್ಟ ಕಾಣಿಕೆಯನ್ನು ತೀರಿಸಿಕೊಂಡ್ಬಿಟ್ರಿ. ಆದರೂ ಇವತ್ತು ನಿಮ್ಮ ಉಪಕಾರ ನಿಮ್ಮ ಮಗನಿಂದ ತೀರಿಸ್ಕೊಂಡ್ಬಿಟ್ರಲ್ಲ. ಧನರಾಜ್, ಮಾತನಾಡಿ. ಯಾಕೆ ಬಹುವನಾಗಿರ್ತೀರಿ? ಮಾತನಾಡುವ ನ್ಯಾಲಿಗೆ ನಾಚಿಕೆಗೊಂಡಿದ್ದೆ ಅಥವಾ ಧೈರ್ಯವು ಎದುರಿ ಓಡಿ ಹೋಯಿತೆ? ಮಾತನಾಡುವ ರೀತಿ ತಪ್ಪಿ ಹೋಯಿತೆ. ಧನರಾಜ್, ಸುತ್ತು 40 ಹಳ್ಳಿ ಜನರಿಗೆ ನ್ಯಾಯವಂತರು, ನೀತಿವಂತರು, ಮಾನವಂತರು. ಮಾನವಂತರ ಮನೆಯ ಅಂಗಳದಲ್ಲಿ ಒಂದು ಹಾವು ಉತ್ತು ಮಾಡಿತು, ನಿಮಗೆ ಗೊತ್ತಾಗಲಿಲ್ಲ. 10 ಜನರಿಗೆ ನೀವು ನಿಮ್ಮ ಕೈಯಾರೆ ಅಮೃತವನ್ನು ಕುಡಿಸಿದ್ದೀರಿ. ಆದರೆ ನಿಮ್ಮ ಮನೆಯ ಹುತ್ತಲಲ್ಲಿ ಹಾವು ನಂಬಿದವರಿಗೆ ವಿಷ ಮುಡಿಸುತ್ತದೆ. ಎತ್ತವರಾಗಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. 10 ಜನರಿಗೆ ಬೊಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನ ತಟ್ಟೆಯಲ್ಲಿ ಸತ್ತು ಬಿದ್ದ ಹಂದಿಯನ್ನು ಮರ್ತಿ ಬಿಟ್ಟಿದ್ದೀರಿ. ಇದು ಮಾನವಂತರ ಮನೆತನದ ಕಥೆ ಅಲ್ಲ, ಇದು ವ್ಯಥೆ. ದಯವಿಟ್ಟು ಮನನವ್ಯ ಮಾತನ ಮಾತ್ರ ಮಾತಾಡಬೇಡ. ಮಹಾದೇವಿ, ನೀನು ಸ್ವಲ್ಪ ದಯವಿಟ್ಟು ಮೌನ ತಾಳಿ ನಿಲ್ಲು. ಮಾತನಾಡು ರುದ್ರ, ಮಾತನಾಡು. ಮನಬಂದಂತೆ ಮಾತನಾಡು. ಇದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ಮರಳಿ ಮಾತನಾಡಿದರೆ ಮಹಾ ತಪ್ಪಾಗುತ್ತದೆ. ಮಕ್ಕಳನ್ನು ಕಳೆದುಕೊಂಡ ನೋವು ಹೆತ್ತವರಿಗೆ ಗೊತ್ತಾಗುತ್ತದೆ ವಿನಃ ನಿಂತು ನೋಡುವವರಿಗೆ ತಿಳಿಯಲಾರದು. ಈಗ ನಿನ್ನ ಮಗಳು ಸತ್ತಿಲ್ಲ ರುದ್ರ, ನನ್ನ ಮಗಳು ಸತ್ತಿದ್ದಾಳೆ ರುದ್ರ, ನನ್ನ ಮಗಳು. ರುದ್ರ, ಮದುವೆ ನಿಂತದ್ದು ನಿನ್ನ ಮಗಳ ಮದುವೆಯ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಮೂರ್ಖ ನಾನಲ್ಲ. ತಪ್ಪು ಮಾಡಿದವನು ಎಷ್ಟೇ ದೊಡ್ಡವನಾದರೂ ಅವನು ಸಣ್ಣವನಾಗುತ್ತಾನೆ. ಈಗ ನೀನು ಬರೇ ಮಾತಿನ ಪೆಟ್ಟನಿಂದ ಹೊಡೆಯುವುದಷ್ಟೇ ಅಲ್ಲ, ನಿನ್ನ ಕಾಲಲ್ಲಿರುವ ಕೆರವಿನಿಂದ ಹೊಡೆದರೆ ನಾವು ತಪ್ಪು ಮಾಡಿದ ಮಕ್ಕಳನ್ನು ಹೊಡೆದದ್ದು ಎತ್ತವರ ಕರ್ಮ, ಕಳೆದುಕೊಳ್ಳುವುದು ಎತ್ತವರ ಧರ್ಮ. ಅಂದಾಗ ನೀನು ಮಾತನಾಡುವುದರಲ್ಲಿ ತಪ್ಪಿಲ್ಲ. ನಿನ್ನ ಮಾತಿನಿಂದ ನಾವು ನಂಬಿಕೊಳ್ಳಬಾರದು. ಮರಳಿ ಹೋದ ನಿನ್ನ ಮಗಳ ಪ್ರಾಣ ಮಾನ ಮರಳಿ ಬರಲಾರದು. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪಿ ಮರ್ತು ಬಿಡ್ಲೆ? ರುದ್ರ, ಮರೆತು ಬಿಡಿ ಅಂತ ಹೇಳುವಂತಹ ಹುಚ್ಚನಲ್ಲಪ್ಪ ನಾನು. ಎಚ್ಚರ ತಪ್ಪಿ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡುವುದನ್ನು ನನಗೆ ಬಿಟ್ಟು ಬಿಡು.